ವೀಕ್ಷಕರೇ ನಮಸ್ಕಾರ. ಮೈಸೂರಿಗೆ ನಾನಿವತ್ತು ನಿಮಗೆ ರೆಂಟ್ ಅರ್ನಿಂಗ್ ಮನೆ ತೋರಿಸ್ತಾ ಇದ್ದೀನಿ. ಅಂದರೆ ಸಪ್ರೇಟ್ ಫ್ಲೋರ್ ಇರುವಂತಹ 3 ಫ್ಲೋರ್ಸ್ ಮನೆ ತೋರಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, ಸೆಕೆಂಡ್ ಫ್ಲೋರ್ಲಿ 1 ಬೆಡ್ರೂಮ್ ಮನೆ ಇರುವಂತಹ ರೆಂಟ್ ಅರ್ನಿಂಗ್ ಹೊಸ ಮನೆ. ಅಂದರೆ ಇನ್ನೂ ಬಾಡಿಗೆ ಕೊಟ್ಟಿಲ್ಲ, ಗೃಹ ಪ್ರವೇಶ ಮಾಡಿಲ್ಲ. ಸೊ ತಗೊಳ್ಳೋರು ಗೃಹ ಪ್ರವೇಶ ಮಾಡಿ ಬಾಡಿಗೆ ಕೊಡುವಂತಹ ಒಂದು ಮನೆ. ಇದು 30-40 ಕಟ್ಟಿದ್ದಾರೆ. ಮುಡಾ ಅಲಾಟೆಡ್ ಸೈಟ್ ಮತ್ತು ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಅಲ್ಲಿ ಇಟ್ಟು ಕಟ್ಟಿರುವಂತಹ ಒಂದು ಬ್ರ್ಯಾಂಡ್ ನ್ಯೂ ಹೊಸ ಮನೆ. ಇದು ಸೇಲ್ಗೆ ಕಟ್ಟಿರುವಂಥದ್ದಲ್ಲ, ಓನರ್ ಸ್ವಂತವಾಗಿ ಕಟ್ಕೊಂಡಿರೋದು. ಕಾರಣಾಂತರದಿಂದ ಮಾರ್ತಾ ಇದ್ದಾರೆ. ಈ ಮನೆ ಲಲಿತಾದ್ರಿಪುರ ಮೈಸೂರಲ್ಲಿ ಬರುವಂತಹ ಪ್ರಾಪರ್ಟಿ. ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ, ಅಂದರೆ ರಿಂಗ್ ರೋಡಿಂದ ಒಂದು 200-300 ಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಪ್ರಾಪರ್ಟಿ. ಸೊ ಇದು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಅಂದರೆ ಒಂದು ಪೋರ್ಷನ್ ನೀವು ಇದ್ಕೊಂಡು ಇನ್ನು 2 ಪೋರ್ಷನ್ ಬಾಡಿಗೆ ಕೊಡ್ಬೋದು. ಅಂದರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಬಾಡಿಗೆ ಕೊಡ್ಬೋದು, ಇಲ್ಲ 3 ಪೋರ್ಷನ್ಸ್ನ ಬಾಡಿಗೆ ಕೊಡುವಂತಹ ಮನೆ. ಎಲ್ಲ ಸುಸರ್ಜಿತವಾಗಿ ಮಾಡಿರುವಂತಹ ಮನೆ. ಈ ಮನೆಗೆ ಓನ್ ವಾಟರ್ ಸೋರ್ಸ್ ಇದೆ, ಬೋರ್ವೆಲ್ ಇದೆ, ಲೇಔಟ್ ವಾಟರ್ ಬರುತ್ತೆ. ನೋಡ್ಬೋದು, ಸಪ್ರೇಟ್ 3 ಮೋಟರ್ ಇಟ್ಟಿದ್ದಾರೆ. ಮೇಲ್ಗಡೆ 3 ಓವರ್ ಹೆಡ್ ಟ್ಯಾಂಕ್ ಇದೆ. ಸೊ ಯಾವುದೇ ಮನೆಗೆ ನೀರಿನ ಸಮಸ್ಯೆ ಬರಬಾರ್ದು ಅಂತ ಸಪ್ರೇಟ್ ಮೋಟ್ರ್ ಇಟ್ಟಿದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳ ಹೇಳ್ತದೆ, ನಾನು ಮುಂಚೆ ಹೇಳಿದಂಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಒಂದು ವಾಟರ್ ಸೋರ್ಸ್ ಅಂದರೆ ಬೋರ್ವೆಲ್ ಇದೆ, ಲೇಔಟ್ ವಾಟರ್ ಬರುತ್ತೆ, ಟಾರ್ ರೋಡ್, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಫೆಸಿಲಿಟಿ ಆಗಿರುವಂತಹ ಮನೆ ಬಗ್ಗೆ ಹೇಳೋದಾದರೆ ಟೀಕು ಡೋರ್ಸ್ ಮತ್ತು ವಿಟ್ರಿಫೈಡ್ ಫ್ಲೋರಿಂಗ್, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್ ಮತ್ತು ಎಲ್ಲ ರೂಮ್ಸ್ಗೂ ಫ್ಯಾನ್ ಫೆಸಿಲಿಟಿ ಮತ್ತು ಮೂಲಭೂತ ಸೌಕರ್ಯಗಳಿರುವಂತಹ ಮನೆ ಸೇಲ್ಗಿರುವಂಥದ್ದು. ಇದು ಲಲಿತಾದ್ರಿಪುರ ಮೈಸೂರಲ್ಲಿ ಬರುವಂತಹ ಪ್ರಾಪರ್ಟಿ. ಸೊ ನಾನೀಗ ಗ್ರೌಂಡ್ ಫ್ಲೋರ್ ತೋರಿಸ್ತಾ ಇದ್ದೀನಿ. ನಿಮಗೆ ಬಾಡಿಗೆ ಕೊಡಲಿಕ್ಕೆ ಏನೇನು ಫೆಸಿಲಿಟಿ ಬೇಕೋ ಎಲ್ಲ ಮಾಡಿ ಕೊಟ್ಟಿರುವಂತಹ ಮನೆ. ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ ಸೇಲ್ಗಿರುವಂಥದ್ದು. ಸೊ ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ, ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ವಾಷಿಂಗ್ ಮೆಷಿನ್ ಇಟ್ಕೊಳ್ಳಿಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ, ವಾರ್ಡ್ರೋಬ್ ಫೆಸಿಲಿಟಿ, ಫ್ಯಾನ್ ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್ ಇರುವಂಥದ್ದು. ಬಾತ್ರೂಮ್ಗೆ ಬೇಸಿಕ್ ಎಮ್ಯುನಿಟೀಸ್ ಪ್ರೊವೈಡ್ ಮಾಡಿದ್ದಾರೆ, ಲೈಕ್ ಶವರ್ ಪ್ಲಸ್ ವೆಸ್ಟರ್ನ್ ಕ್ಲಾಸೆಟ್, ಗೀಸರ್. ಸೊ ಒಂದು ಬಾಡಿಗೆ ಮನೆಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿದ್ದಾರೆ. ಇಲ್ಲೊಂದು ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಇದು ಕಾಮನ್ ಬಾತ್ರೂಮ್ಗೂ ಸಹಿತ ನಿಮಗೆ ಸಿಂಕ್, ಗೀಸರ್ ಹಾಗೂ ವೆಸ್ಟರ್ನ್ ಕ್ಲಾಸೆಟ್ ವಿತ್ ಶವರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ 2ನೇ ಬೆಡ್ರೂಮ್. ಇದಕ್ಕೂ ಸಹಿತ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಯಾಕೆ ಪಕ್ಕದಲ್ಲೇ ನಿಮಗೆ ಕಾಮನ್ ಬಾತ್ರೂಮ್ ಇರೋದ್ರಿಂದ ಒಂದು ರೂಮ್ಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ನಾವೀಗ ಗ್ರೌಂಡ್ ಫ್ಲೋರ್ ಮನೆ ನೋಡಿದ್ವಿ. ಈಗ ಫಸ್ಟ್ ಫ್ಲೋರಲ್ಲಿ ಇರುವಂತಹ ಮನೆ ನೋಡ್ತಾ ಇದ್ದೀವಿ. ಇದು ಕೂಡ ನಾರ್ತ್ ಫೇಸಿಂಗ್ ಡೋರ್ನ ಇಟ್ಟು ಕಟ್ಟಿರುವಂತಹ ಮನೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ ರೆಪ್ಲಿಕಾ, ಅಂದರೆ ಸೇಮ್ ಟು ಸೇಮ್, ನಿಮಗೇನೂ ಚೇಂಜಸ್ ಇಲ್ಲ. ಸೊ ಇದು 2 ಬೆಡ್ರೂಮ್ ಮನೆ. ಸೊ ಭಾಳ ವಿಶಾಲವಾಗಿರುವಂತಹ ಲಿವಿಂಗ್ ಏರಿಯಾ, ಕಿಚನ್ ಇರ್ಬೋದು, ಪ್ಲಸ್ ದೇವ್ರ ಮನೆ ಇರ್ಬೋದು, ರೂಮ್ ಇರ್ಬೋದು, ಪ್ಲಸ್ ಯುಟಿಲಿಟಿ ಏರಿಯಾ, ಪ್ಲಸ್ ಸ್ಟೋರೇಜ್ ಫೆಸಿಲಿಟಿ. ಎದುರುಗಡೆ ನೋಡ್ಬೋದು, ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಇದೆ. ಫಸ್ಟ್ ಫ್ಲೋರ್ಗೂ ಸಹಿತ ವಾಷಿಂಗ್ ಮೆಷಿನ್ ಏರಿಯಾ ಪ್ಲಸ್ ಸೇಫ್ಟಿ ಗ್ರಿಲ್ಸ್ನ ಅಳವಡಿಸಿದ್ದಾರೆ. ಸೊ ಈ ಫಸ್ಟ್ ಫ್ಲೋರಲ್ಲಿರುವಂತಹ ಮನೆಗೂ 2 ಬೆಡ್ರೂಮು. ಈ ರೂಮ್ಗೆ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಇದೆ, ಇನ್ನೊಂದು ಬೆಡ್ರೂಮ್ಗೆ ಕಾಮನ್ ಬಾತ್ರೂಮ್ ಇದೆ.
ಸೊ ಇದಕ್ಕೂ ಸಹಿತ ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ವೆಸ್ಟರ್ನ್ ಕ್ಲಾಸೆಟ್ ಮತ್ತು ಗೀಝರ್, ಶವರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರಲ್ಲಿರುವಂತಹ 2 ಬೆಡ್ರೂಮ್ ಮನೆ ಸೇಲ್ಗಿರುವಂಥದ್ದು. ಸೊ ನಾವೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ನೋಡ್ಬೋದು ಕಂಪ್ಲೀಟ್ ವಾಟರ್ ಪ್ರೂಫ್ ಮಾಡಿದ್ದಾರೆ, ಪ್ಲಸ್ ಮುಂದೆಗಡೆಗೆ ನಿಮಗೆ ಮಳೆಗೆ ಮಂಗಳೂರು ಹಂಚು ಹಾಕಿ ಒಂದು ಕ್ಯಾನೋಪಿ ಏರಿಯಾ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಸಿಂಗಲ್ ಬೆಡ್ರೂಮ್ ಮನೆ, ಅಂದರೆ 1 ಬೆಡ್ರೂಮ್ ಇರುವಂತಹ ಮನೆ. ಇದಕ್ಕೂ ಸಹಿತ ಎಲ್ಲ ಬೇಸಿಕ್ ಎಮ್ಯುನಿಟೀಸ್ ಮಾಡಿದ್ದಾರೆ, ಲೈಕ್ ಟಿ ವಿ ಕ್ಯಾಬಿನೆಟ್ ಇರ್ಬೋದು, ಮಾಡ್ಯುಲರ್ ಕಿಚನ್, ಫ್ಯಾನ್ ಮತ್ತು ವಾರ್ಡ್ರೋಬ್ಸ್, ಗೀಸರ್. ಒಂದು ಸ್ಮಾಲ್ ಫ್ಯಾಮಿಲಿಗೆ ಒಂದು ಅನುಕೂಲಕ್ಕೆ ತಕ್ಕಂತೆ ಮಾಡಿರುವಂತಹ ಮನೆ. ಸೊ ಇದಕ್ಕೂ ಸಹಿತ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಅಂದರೆ ನಿಮಗೆ ಕಿಚನ್ ಯುಟೆನ್ಸಿಲ್ಸ್ ಇಟ್ಕೊಳ್ಳಲಿಕ್ಕೆ ಸ್ಥಳಾವಕಾಶ. ಸೊ ಇದು 1 ಬೆಡ್ರೂಮ್ ಮನೆ. ಇದಕ್ಕೂ ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಫ್ಯಾನ್ ಅಳವಡಿಸಿದ್ದಾರೆ, ಒಳ್ಳೆಯ ಗಾಳಿ ಬೆಳಕು ಎರಡಕ್ಕೂ ಪ್ರಾಮುಖ್ಯತೆ ಕೊಟ್ಟು ಕಟ್ಟಿರುವಂತಹ ಮನೆ. ಸೊ ಮೇಲ್ಗಡೆ ಲಾಫ್ಟ್ ಏರಿಯಾ, ಸ್ಟೋರೇಜ್ ಫೆಸಿಲಿಟಿ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಲಿಕ್ಕೆ ಸ್ಥಳಾವಕಾಶ, ಪ್ಲಸ್ ಇದಕ್ಕೂ ಸಹಿತ ವೆಸ್ಟರ್ನ್ ಕ್ಲಾಸೆಟ್, ಸಿಂಕ್, ಗೀಸರ್ ಹಾಗೂ ಶವರ್ ಅಳವಡಿಸಿದ್ದಾರೆ. ಭಾಳ ವಿಶಾಲವಾಗಿರುವಂತಹ ಬಾತ್ರೂಮ್ಸ್. ಸೊ ಇದ್ರ ಮೇಲ್ಗಡೆ ನಿಮಗೆ ಇಲ್ಲೊಂದು ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ. ಇಲ್ಲೂ ಸಹಿತ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಇಲ್ಲ ಬಟ್ಟೆ ವಾಶ್ ಮಾಡ್ಕೊಳ್ಳಲಿಕ್ಕೆ ಸ್ಥಳಾವಕಾಶ ನೋಡ್ಬೋದು. ಮೇಲ್ಗಡೆ ನಿಮಗೆ ಸಪ್ರೇಟ್ ಓವರ್ ಹೆಡ್ ಟ್ಯಾಂಕ್ಸ್ ಮಾಡಿದ್ದಾರೆ. ಇದು 30-40 ಕಟ್ಟಿರುವಂತಹ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಮನೆ, ಸೆಕೆಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ. ಬಾಡಿಗೆ ಕೊಡಲಿಕ್ಕೆ ಅನುಕೂಲವಾಗಿರುವಂತಹ ಮನೆ, ಭಾಳ ರಿಂಗ್ ರೋಡ್ಗೆ ಹತ್ತಿರವಾಗಿರೋ, ಅದೇನು ಕಾರ್ಗಳು ಓಡಾಡ್ತಾ ಇದೆ ಅದು ರಿಂಗ್ ರೋಡಿಂದ ಭಾಳ ಹತ್ತಿರವಾಗಿರುವಂತಹ ಮನೆ ಸೇಲ್ಗಿರುವಂಥದ್ದು. ಪ್ಲಸ್ ಚಾಮುಂಡಿ ಬೆಟ್ಟ ಸಹಿತ ನಿಮಗೆ ಇಲ್ಲಿಂದ ನೇರವಾಗಿ ಕಾಣುವಂತಹ ಒಂದು ಬ್ಯೂಟಿಫುಲ್ ಮನೆ ಸೇಲ್ಗಿರುವಂಥದ್ದು. ಇದರ ಬೆಲೆ, ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ನಾನು ಕೊಟ್ಟಿರುವ ನಂಬರ್ ಮೇಲೆ ಕರೆ ಮಾಡ್ಬೋದು. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.